ಆದರೆ ಸ್ವಲ್ಪ ಮಟ್ಟಿಗೆ ಹೇಳಿ ಇನ್ನು ನಮ್ಮ ಹೆಚ್ಚಿನ ಜ್ಞಾನವನ್ನು ಇರ್ತಕ್ಕಂಥ ಹರೀಶ್ ಸರ್ ಅವರು ಹೇಳ್ತಾರೆ, ಕೇಳಬೇಕಂತ ಅನಿಸ್ಕೊಳ್ತೀನಿ. ಕನ್ನಡದ ಹೆಸರಾಂತ ಕವಿಗಳಾದಂತಹ ತ್ರಿಪದಿ ಬ್ರಹ್ಮ ಸರ್ವಜ್ಞ ಅವರ ಜಯಂತಿಯನ್ನು ನಾವು ಇವತ್ತು ಆಚರಿಸಿದ್ದೇವೆ. ಜಯಂತಿ ಪೂಜೆ ಕಾರ್ಯಕ್ರಮ ಹಾಗೂ ಸರ್ವಜ್ಞನ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತಕ್ಕಂತಹ ನಮ್ಮ ಮುಖ್ಯ ಗುರುಗಳಿಗೂ ಧನ್ಯವಾದಗಳು. ಮಕ್ಕಳೇ, ಇವತ್ತು ನಾವು ನಮ್ಮ ಶಾಲೆಯಲ್ಲಿ ತ್ರಿಪದಿಯ ಬ್ರಹ್ಮವಾದಂತಹ ಸರ್ವಜ್ಞನವರ ಜಯಂತಿಯನ್ನು ಇವತ್ತು ನಾವು ಆಚರಿಸುತ್ತಿದ್ದೇವೆ. ಕಾರಣ ಇವರು ಕನ್ನಡದಲ್ಲಿ ಹೆಸರಾಂತ ಕವಿಗಳು. ನೀವು ನೋಡ್ಬೋದು, ವಚನಗಳು ಕೇಳಿರಲ್ಲ, ಬಸವಣ್ಣನ ವಚನಗಳಾಗಲಿ, ಅಕ್ಕ ಮಹಾದೇವಿಯವರ ವಚನಗಳಾಗಲಿ, ಅದೇ ರೀತಿ 16ನೇ ಶತಮಾನದ ಆರಂಭದಲ್ಲಿ ಹುಟ್ಟಿದಂಥವರೇ ನಮ್ಮ ಸರ್ವಜ್ಞವರು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸರ್ವಜ್ಞನವರ ಬರೆದಂತಹ ತ್ರಿಪದಿ ಸಾಲಿನಲ್ಲಿ ಅಷ್ಟೊಂದು ಏನೋ ಕಠಿಣವಾದಂತಹ ಪದಗಳನ್ನು ಅವರು ಹೇಳಿಲ್ಲ. ಕೇವಲ ಸರಳವಾದಂತಹ ಪದಗಳು ಹೇಳೋದ್ರ ಮೂಲಕ ಜನರ ಏನೊಂದು ಅವರು ಆಡು ನುಡಿ ಇರ್ತಲ್ಲ, ಆ ಆಡು ನುಡಿಯ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಮೂಢನಂಬಿಕೆ ಆಗಲಿ ಬಹಳಷ್ಟು ವಿಚಾರಗಳನ್ನು ಅವರು ತಮ್ಮ ತ್ರಿಪದಿಯಲ್ಲಿ ಬರೆಯುವುದರ ಮೂಲಕವಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತಾರೆ. ಇವರ ಹುಟ್ಟು ಬಹಳ ಅಷ್ಟೊಂದು ಈಸಿಯಾಗಿರಲಿಲ್ಲ. ಯಾಕಂತಂದ್ರೆ ಇವರ ತಂದೆ ಆದಂಥವರು ಬಸವರಸ ಅಂತ. ಇವರ ತಂದೆ ಬಸವರಸ ಅವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಂಬಲೂರು ಅಂತಕ್ಕಂತಹ ಊರಿನವರು. ಅವರ ತಾಯಿ ಹೆಸರು ಮಲ್ಲಕ್ಕ ಅಂತ ಹೇಳ್ಬಿಟ್ಟು. ಇವರು ಆ್ಯಕ್ಚುಲಿ ಅವ್ರ ನಿಜವಾದ ತಾಯಿ ಅಲ್ಲ, ಇವರು ಸಾಕು ತಾಯಿ ಹೆಸರು ಮಲ್ಲಕ್ಕ. ಬಟ್ ಇವರ ನಿಜವಾದ ತಾಯಿ ಹೆಸರು ಕುಂಬಾರ ಮಾಳಿ ಅಂತ ಹೇಳ್ಬಿಟ್ಟು. ಏನು ಬಸವರಸ ಮತ್ತು ಮಲ್ಲಕ್ಕನವರಿಗೆ ಬಹಳ ದಿನ ಮದುವೆ ಆದರೂ ಸಹ ಮಕ್ಕಳಾಗಿರ್ಲಿಲ್ಲ. ಅವಾಗ ನೀವು ಮಕ್ಕಳಾಗಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಕೆಲವರು ದೇವರಿಗೆಲ್ಲ ಬೇಡ್ಕೊತಿರಲ್ಲ. ಹಂಗ ಇವರು ಬಸವರಸ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಾಶಿ ವಿಶ್ವನಾಥ ಏನದಲ್ಲ, ಕಾಶಿ ವಿಶ್ವನಾಥಕ್ಕ ಬಹಳ ಭಕ್ತರಾಗಿರ್ತಾರೆ. ಅವಾಗ ಕಾಶಿ ಹೋದಾಗ ಅಲ್ಲಿ ರಾತ್ರಿ ಏನ್ ಮಲ್ಕೊಂಡಾಗ ಅವ್ರ ಕನ್ಸಿಲ ಬರ್ತಾರಂತ. ಕಾಶಿ ವಿಶ್ವನಾಥರ್ ಅವ್ರ ಕನ್ಸಿಲಲ್ಲಿ ಬಂದು, ನೋಡಪ್ಪ ನಿನಗ ಒಂದು ಫಲಿಸುತ್ತೆ. ಅದು ಏನಪ್ಪಾ ಅಂತಂದ್ರೆ ಅದು ಫಲ ನನ್ನದಾಗಿರುತ್ತೆ. ಅದು ಬಹಳಷ್ಟು ತೇಜಸ್ಸನ್ನು ಹೊಂದಿದಂತಹ ಮಗು, ಅದು ನನ್ನದಾಗಿರ್ತದೆ. ಅದಕ್ಕೆ ನೀವು ಸಮಾಜಕ್ಕಾಗಿ ಕೊಡುಗೆ ನೀಡ್ಬೇಕಂತಂದಾಗ ಅವನಿಗೆ ಅವಾಗ ಎಚ್ಚರ ಆಗ್ತದ, ಏನಪ್ಪ ನನಗೆ ಈ ಥರ ದೇವರು ಕನ್ಸಲ್ಲಿ ಬಂದು ಪ್ರತ್ಯಕ್ಷ ಆಗಿ ಈ ಥರ ಹೇಳ್ತಾನೆ ಅಂತೇಳಿ ಮುಂಜಾನೆ ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ದೇವರನ್ನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಏನು ಮಾಡ್ತಾನೆ ವಾಪಸ್. ಅವಾಗೇನು ಬಸ್ ಅದು ಇರಲಿಲ್ಲ, ಬಸ್ ಇರಲಿಲ್ಲ, ಹೆಲಿಕಾಪ್ಟರ್ ಏನಿರಲಿಲ್ಲ. ಅವತ್ತು ಮತ್ತೆ ಅಲ್ಲಿಂದ ಊರುಗಳು ಅನ್ಕೊಂಡು ಮತ್ತೆ ಊರಿಗೆ ಬರುವಾಗ ಬಹಳಷ್ಟು ಊರುಗಳನ್ನು ಹೋಗ್ತಾರಂತ. ಅದು ಆದ ನಂತರ ಒಂದು ಕುಂಬಾರ ಶಾಲೆ ಅಂತಕ್ಕಂಥ ಊರಿನಲ್ಲಿ ಬಂದಾಗ ಗುಡುಗು ಸಿಡಿಲು ಸಹಿತವಾದಂತಹ ಮಳೆ ಬಂದಾಗ ಅವಾಗ ಕುಂಬಾರ ಮಾಳೆ ಅಂತಕ್ಕಂಥವ್ರು ಒಬ್ಬರು ಮನೆಯಲ್ಲಿ ಆಶ್ರಯ ಪಡ್ಕೋತಾರ. ಯಾರ ಮನೆಯಲ್ಲಿ? ಕುಂಬಾರ ಮಾಳೆ ಅಂತಕ್ಕಂಥವ್ರ ಆ ಮನೆಯಲ್ಲಿ ಆಶ್ರಯನ ಪಡ್ಕೊಂಡಾಗ ಅವ್ರು ಏನಲ್ಲಿ ತಂದಿರ್ತಕ್ಕಂತಹ ಏನು ಪ್ರಸಾದ ಇರ್ತಾರ, ಆ ಪ್ರಸಾದವನ್ನು ಕುಂಬಾರ ಮಾಳೆಯನ್ನು ನೋಡಿದಾಗ ಅವ್ರಿಗೆ ವ್ಯಾಮೋಹ ಆಗಿ ಅವ್ರ ಜೊತೆನೆ ಅವರು ಆ ಒಂದು ಪ್ರಸಾದವನ್ನು ಕೊಟ್ಟು ಅವ್ರ ಜೊತೆ ಅಲ್ಲಿ ಇದ್ದಾಗ ಮುಂದೆ 9 ತಿಂಗಳಾದ ನಂತರ ಹುಟ್ಟಿದಂತಹ ಮಗುವೆ ಸರ್ವಜ್ಞ. ಅವರ ಮೊದಲ ಹೆಸರು ಪುಷ್ಪದತ್ತ ಅಂತ ಹೇಳ್ಬಿಟ್ಟು. ಮುಂದೆ ಯಾವಾಗ ಅವರು ವಚನಗಳನ್ನು ಬರೆಯುವುದರ ಮೂಲಕ, ತ್ರಿಪದಿಗಳನ್ನು ಬರೆಯುವುದರ ಮೂಲಕ ಅವ್ರೇನಾಗ್ತಾರ ಅಂದ್ರೆ ಸರ್ವಜ್ಞ ಅಂತ ಹೇಳ್ತಾರೆ. ಸರ್ವಜ್ಞ ಅಂತಂದ್ರೆ ಇದು ಸಂಸ್ಕೃತ ಪದ. ಸರ್ವಜ್ಞ ಅಂತಂದ್ರೆ ಸರ್ವವನ್ನು ಬಲ್ಲವನು, ಎಲ್ಲವನ್ನು ತಿಳಿದವನಿಗೆ ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಇಂಥ ಹಲವಾರು ವಚನಗಳನ್ನು ಹೇಳ್ತಾರೆ ತ್ರಿಪದಿಗಳು. ಅದರಲ್ಲಿ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಕ್ಕೆ, ಉಳ್ಳವನ ಮುಖ ಮುದ್ದು ಬರ್ತದಂತ. ವಿದ್ಯೆ ಇಲ್ಲದವನ ಮುಖ ಬರೀ ಹಾಳೂರು ಹದ್ದಿನಂತಕ್ಕ ಸರ್ವಜ್ಞ ಅಂತ ಹೇಳ್ತಾರೆ. ಯಾರು ವಿದ್ಯೆಯನ್ನ ಕಲಿತಾರ ಅವ್ರಿಗೆ ನೋಡಿದ್ರೆ ಬಹಳ ಮುದ್ದು ಮಾಡ್ಬೇಕಂತ ಅನಿಸ್ತದ, ಹೌದಲ್ಲ? ಎಲ್ಲರಿಗೂ ಬಹಳ ಪ್ರೀತಿ ಮಾಡ್ಬೇಕನ್ನಿಸ್ತು, ಹುಷಾರಿದ್ದೆ ಖುಷಿಗ. ಅದರ ಸ್ವಲ್ಪ ವಿದ್ಯೆ ಇಲ್ಲದವನಿಗೆ ಏನ್ ಮಾಡ್ತಾರ, ಹೋಲ್ ಬಿಡಿ ಶಾಲಿ ಕಲಿಯಂಗಿಲ್ಲ, ಹಾಗೆ ಮನ್ಯಾಗ ಅಂತಾರಬಿಲ್ಲ. ಹಂಗ ವಿದ್ಯೆಯನ್ನ ನಾವು ಕಲಿಬೇಕು. ನಾವು ಸಹ ಸರ್ವಜ್ಞನ ಒಂದು ತ್ರಿಪದಿಯನ್ನು ನೋಡಿದಾಗ ನಮಗೂ ಅನಿಸ್ಬೇಕು, ನಾವು ಸಹ ವಿದ್ಯೆಯನ್ನು ಕಲಿತು ಎಲ್ಲರೊಂದಿಗೆ ಪ್ರೀತಿಯಿಂದ ಅವರಿಗೂ ಸಹ ನಾವು ಪ್ರೀತಿಯ ಪಾತ್ರರಾಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ವಚನ ಹೇಳ್ತಾರ, ವಿದ್ಯೆಯನ್ನು ಕಲಿಸದ ತಂದೆ ಬುದ್ಧಿಯನ್ನು ಹೇಳದ ಗುರು. ವಿದ್ಯೆಯನ್ನು ಕಲಿಸದ ತಂದೆ ಬುದ್ಧಿಯನ್ನು ಹೇಳದ ಗುರು, ಬಿದ್ದಿದ್ದರು ಬಂದು ನೋಡದ ತಾಯಿ, ಇವರು ಬರೀ ಶತ್ರುಗಳು ಅಂತ ಹೇಳ್ತಾರೆ. ಅಂತಂದ್ರೆ ನಮಗ ಒಬ್ಬ ತಂದೆ ಆದಂಥವ್ರ ಕರ್ತವ್ಯ ಏನಾಗಿರ್ತದೆ ಅಂತಂದ್ರೆ ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡಿಸ್ಬೇಕು. ಏನ್ ಮಾಡಬೇಕು? ಮಕ್ಕಳಿಗೆ ಶಿಕ್ಷಣವನ್ನ ನಾವು ಕೊಡಿಸ್ಬೇಕು. ಅಂದಾಗ ಮಾತ್ರ ಒಬ್ಬ ಮಗು ಸಮಾಜದಲ್ಲಿ ಬೆಳೆದು ಒಂದು ವಿದ್ಯಾವಂತನಾಗಿ ಸಮಾಜದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಹೋಗಲಾಡಿಸಬಹುದಲ್ಲ. ಅದೇ ರೀತಿ ಅವ್ರು ಇನ್ನೊಂದು ಮಾತಾಡ್ತಾರ, ಗುರುವಿಗೂ ಸಹ ಯಾರು ಗುರು ಆದಂಥವಲ್ಲ ತಪ್ಪು ಮಾಡಿದಂತಹ ಮಕ್ಕಳಿಗೆ ತಿಳಿ ಹೇಳ್ಬೇಕು ನಾವು.
ಗುರು ಆದವನು ಸ್ಕೂಲಿಗೆ ಬಂದು ಪಾಠ ಹೇಳಿ ಕಳ್ಸೋದು ಅಷ್ಟೇ ಅಲ್ಲ, ಯಾರು ತಪ್ಪು ಮಾಡ್ತಾರ ಅವರನ್ನು ನಾವು ತಿಳಿ ಹೇಳ್ಬೇಕು. ತಪ್ಪು ಇದು ನೀವು ಮಾಡ್ತಿರ್ತಕ್ಕಂಥದ್ದು ತಪ್ಪು, ನೀವು ಅವ್ರ ಕೂಡ ಜಗಳ ಆಡ್ಬಾರ್ದು, ಎಲ್ಲರೂ ಕೂಡ ಪ್ರೀತಿ ಪ್ರೇಮದಿಂದ ಇರಬೇಕು, ಎಲ್ಲ ಕರೆಕ್ಟ್ ಆದಂತಹ ಹೋಮ್ವರ್ಕ್ಗಳನ್ನು ಮಾಡ್ಬೇಕು. ಈ ಥರ ಏನಪ್ಪಾ ಅಂತಂದ್ರೆ ಹಲವಾರು ರೀತಿ ಹೇಳೋದ್ರ ಮೂಲಕ ಹೆಸರಾಂತ ಕವಿಗಳಾದಂತಹ ಸರ್ವಜ್ಞವರು ಇಂದು ನಮ್ಮೆಲ್ಲರಿಗೂ ಸಹ ಮನದಲ್ಲಿ ಅಚ್ಚುಳಿದಂತೆ ಉಳಿದಿದ್ದಾರೆ. ಇವರ ವಚನಗಳನ್ನು ದಿನ ಹೇಳೋದ್ರ ಮೂಲಕ ಅವರ ಏನು ವಚನಗಳಿದ್ರೆ ಅವು ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ಸರ್ವಜ್ಞನಂತೆ ನಾವು ಕೂಡ ಆಗ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಆಳವಾಗಿ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಹೇಳ್ತಕ್ಕಂಥ ಹರೀಶ್ ಸರ್ಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ